ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಮನುಷ್ಯರು, ಭಾವಜೀವಿಗಳು. ಒಬ್ಬರೇ ಬದುಕೋಕ್ಕಾಗಲ್ಲ ನಮಗೆ. ನಮ್ಮನ್ನು ಪ್ರೀತಿ ಮಾಡೋಕ್ಕೆ, ಕೇರ್ ಮಾಡೋಕ್ಕೆ ಯಾರಾದರೂ ಇರಲೇಬೇಕು. ಸಮ್ಟೈಮ್ ನಾವೆಷ್ಟು ಸ್ಟುಪಿಡ್ಸ್ ಅಂದರೆ ಬೇರೆಯವ್ರು ಬಂದು ನಮ್ಮನ್ನು ಪ್ರೀತಿ ಮಾಡಬೇಕು, ಬೇರೆಯವರು ನಮ್ಮನ್ನು ಸಂತೋಷವಾಗಿಡಬೇಕು ಅಂತ ಬಯಸ್ತೀವಿ. ಹ್ಯಾಪಿನೆಸ್ ಅನ್ನೋದು ನಮ್ಮೊಳಗೆ ಇರುತ್ತೆ. ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು. ನಮ್ಮ ಬಗ್ಗೆ ನಮಗೆ ಸೆಲ್ಫ್ ಲವ್ ಇಲ್ಲ ಅಂದರೆ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ಅದು ಬೇರೆಯವರಿಂದನೂ ಸಿಗಲ್ಲ. ನಮ್ಮ ಸಂತೋಷ ನಮ್ಮ ಕೈಲೇ ಇರಬೇಕು, ಅದನ್ನು ಬೇರೆಯವ್ರಿಗೆ ಯಾವತ್ತೂ ಕೊಡಬಾರ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಲಾರಾಶಿಯವರು ಈ ಮಿಸ್ಟೇಕ್ಸ್ನ ಜಾಸ್ತಿ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಮು ಆಸ್ಟ್ರೋ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಿಮ್ಮ ಅಂತರಾತ್ಮದ ಭಾವನೆಗಳೆಲ್ಲ ಹೇಳಿದ್ದೀನಿ. ನಿಮ್ಮದು ತುಲಾರಾಶಿ, ರಾಶಿ ಚಕ್ರದಲ್ಲಿ 7ನೇ ರಾಶಿಯಾಗಿರುತ್ತೆ. ಶುಕ್ರ ನಿಮ್ಮ ರಾಶಿ ಅಧಿಪತಿಯಾಗಿರ್ತಾನೆ. ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಯಾರೇ ಬಂದು ನಿಮ್ಮ ಹತ್ರ ಏನೇ ಹೇಳ್ಕೊಂಡ್ರು ಎರಡೂ ಕಡೆಯಿಂದ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀರಾ. ಯಾಕೆಂದರೆ ನ್ಯಾಯಕ್ಕೆ ಅಧಿಪತಿಯಾಗಿರೋ ಶನಿ ನಿಮ್ಮ ತುಲಾರಾಶಿಯಲ್ಲೇ ಉಚ್ಚ ಸ್ಥಾನಕ್ಕೆ ಬರೋದು. ತುಲಾರಾಶಿಯವ್ರಿಗೆ ಶನಿ ಇಂಪ್ಯಾಕ್ಟು ಜಾಸ್ತಿನೇ ಇರುತ್ತೆ. ಅದರಿಂದನೇ ನಿಮಗೆ ತಾಳ್ಮೆ ಜಾಸ್ತಿ. ಯಾರೇನೇ ಹೇಳಿದ್ರು ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದು, ಯೋಚನೆ ಮಾಡಿ ನಿರ್ಧಾರಕ್ಕೆ ಬರೋದು. ನ್ಯಾಯಪ್ರಿಯರು ನೀವು, ನ್ಯಾಯದಲ್ಲಿ ನಂಬಿಕೆ ಇಡ್ತೀರಾ. ನಿಮಗೆ ಬರೋ ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಮಾಡಲೇಬೇಕು, ಬೇರೆ ದಾರಿ ಇರಲ್ಲ ನಿಮಗೆ. ಯಾಕೆಂದರೆ ನಿಮ್ಮ ರಾಶಿ ಚಿಹ್ನೆನೇ ತಕ್ಕಡಿ. ನಿಮ್ಮ ಜೀವನ ಇಂಬ್ಯಾಲೆನ್ಸ್ ಆದಾಗೆಲ್ಲ ತಾಳ್ಮೆಯಿಂದ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಬ್ಯೂಟಿ ಕಾನ್ಷಿಯಸ್ ನೀವು. ಸುಂದರವಾಗಿ ಕಾಣಿಸ್ಬೇಕು ಅನ್ನೋದು ನಿಮ್ಮ ಮನದಾಳದ ಇಚ್ಛೆ ಆಗಿರುತ್ತೆ. ಬ್ಯೂಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಡಿ ಲ್ಯಾಂಗ್ವೇಜ್ ಮೇಲೂ ಫೋಕಸ್ ಮಾಡ್ತೀರಾ. 4 ಜನದ ಮಧ್ಯೆ ಎದ್ದು ಕಾಣಿಸ್ಬೇಕು, ಆ ಥರ ಇರುತ್ತೆ ನಿಮ್ಮ ಅಪಿಯರೆನ್ಸು. ತುಲಾರಾಶಿ ವಾಯುತತ್ವದ ರಾಶಿ ಆಗಿರೋದ್ರಿಂದ ಸುತ್ತಾಡೋದು, ತಿರ್ಗಾಡೋದು, ಟ್ರಿಪ್ ಹೋಗೋದು ಇದೆಲ್ಲ ಇಷ್ಟ ನಿಮಗೆ. ಶುಕ್ರ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಲೈಫ್ನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಎಷ್ಟು ದಿನ ಇರ್ತೀವಿ, ಇರೋ ತನಕ ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿಯವರಾಗಿರ್ತೀರ. ತುಂಬ ರೊಮ್ಯಾಂಟಿಕ್ ಪರ್ಸನ್ ನೀವು. ತುಂಬ ಬೇಗ ಪ್ರೀತಿಲಿ ಬೀಳ್ತೀರಾ. ಬ್ಯೂಟಿಗೆ ಅಟ್ರಾಕ್ಟ್ ಆಗ್ತೀರಾ. ಬ್ಯೂಟಿಫುಲ್ ಥಿಂಗ್ಸ್ ಇರ್ಬೋದು, ಬ್ಯೂಟಿಫುಲ್ ಪರ್ಸನ್ ಆಗಿರ್ಬೋದು. ಬ್ಯೂಟಿ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಎದುರುಗಡೆ ಇರೋ ವ್ಯಕ್ತಿ ನೋಡೋಕ್ಕೆ ಚೆನ್ನಾಗಿದ್ರೆ ಸಾಕು, ನಿಮ್ಮ ಹಾರ್ಟಲ್ಲಿ ಫೀಲಿಂಗ್ಸ್ ಡೆವಲಪ್ ಆಗಿಬಿಡುತ್ತೆ. ಬೇಗ ಬಿದ್ದೋಗ್ತೀರಾ. ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸರ್ಕಲಲ್ಲಿ ಇರೋ ವ್ಯಕ್ತಿಗಳು ನಿಮ್ಮ ಜೊತೆ ಹೇಗೆ ನಡ್ಕೋತಾರೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀರಾ. ತುಲಾರಾಶಿಯವರಿಗೆ ಅಂದರೆ ಅವ್ರು ಯಾರನ್ನು ಪ್ರೀತಿ ಮಾಡ್ತಾರೆ ಅವರನ್ನೇ ಪ್ರಪಂಚ ಅಂದ್ಕೊಂಡಿರ್ತಾರೆ. ಇವ್ರು ಪ್ರೀತಿ ಮಾಡೋರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಸಾಕು, ಇವ್ರಿಗೆ ಅದು ದೊಡ್ಡದು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ನೊಂದ್ಕೋತಾರೆ. ಯಾಕೆ ನೊಂದ್ಕೋತಾರೆ ಅಂದರೆ ಇವ್ರಿಗೆ ಸೆಲ್ಫ್ ರೆಸ್ಪೆಕ್ಟು ಜಾಸ್ತಿ. ಇವ್ರು ಅಷ್ಟು ಈಸಿಯಾಗಿ ಸಿಕ್ತವ್ರ ಜೊತೆ ಎಲ್ಲ ಸ್ನೇಹ ಸಂಬಂಧ ಬೆಳೆಸಲ್ಲ. ತುಂಬ ಯೋಚನೆ ಮಾಡಿ ನಂಬಿಕೆ ಇಟ್ಟು ತಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರ್ತಾರೆ. ಅದರಿಂದ ಬೇಜಾರಾಗುತ್ತೆ, ಇವ್ರಿಗೆ ಅಪ್ಸೆಟ್ ಆಗ್ತಾರೆ. ಯಾರಾದರೂ ಬೇರೆಯವ್ರಿಗೆ ಹರ್ಟ್ ಮಾಡ್ತಾಯಿದ್ರೆ, ಹಿಂಸೆ ಕೊಡ್ತಾಯಿದ್ರೆ, ಹೊಡಿತಾಯಿದ್ರೆ ಅಥವಾ ಬೈತಾಯಿದ್ರೆ ಅದನ್ನ ನೋಡಿ ಇವ್ರಿಗೆ ಬೇಜಾರಾಗುತ್ತೆ, ನೊಂದ್ಕೋತಾರೆ. ಅಯ್ಯೋ ಪಾಪ ಅಂತ ಕರುಣೆ ಬರುತ್ತೆ ಇವ್ರ ಮನಸ್ಸಲ್ಲಿ. ಯಾಕೆಂದರೆ ಇವ್ರಿಗೆ ಪ್ರೀತಿ, ಸಹನೆ, ಕರುಣೆ, ಸಹಾನುಭೂತಿ ಎಲ್ಲ ಜಾಸ್ತಿನೇ ಇರುತ್ತೆ. ವಿಪರ್ಯಾಸ ಏನು ಗೊತ್ತಾ, ಇವ್ರಿಗೆ ಯಾರಾದರೂ ಇರಿಟೇಟ್ ಮಾಡಿದ್ರೆ, ಇವ್ರನ್ನ ಟ್ರಿಗರ್ ಮಾಡಿದ್ರೆ ಬಿಡಲ್ಲ. ಇವರು ಟಾರ್ಚರ್ ಕೊಟ್ಬಿಡ್ತಾರೆ. ದಯೆನೇ ತೋರಿಸಲ್ಲ. ನೋ ಮರ್ಸಿ ಅನ್ಬೋದು. ಇವ್ರಿಗೆ ಡಿಸ್ಟ್ರಕ್ಟಿವ್ ಮೋಡ್ಗೆ ಹೋಗ್ಬಿಡ್ತಾರೆ. ಇವ್ರ ಜೀವನದಲ್ಲಿ ಶತ್ರುಗಳನ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇವರು. ಇವ್ರ ಆರ ತುಂಬ ಚೆನ್ನಾಗಿರುತ್ತೆ. ಇವರು ಬೇರೆಯವ್ರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರಿಗೇನಾದರೂ ಮೂಡ್ ಅಪ್ಸೆಟ್ ಆಗಿದ್ದರೆ ಚೆನ್ನಾಗಿ ಮಾತಾಡಿಸಿ ಸಮಾಧಾನ ಮಾಡಿ ನಗೋ ಥರ ಮಾಡ್ತಾರೆ. ಪ್ರೀತಿನ ಹಂಚುತ್ತಾರೆ. ನಿಮ್ಮ ಸಂಗಾತಿ ಏನಾದರೂ ತುಲಾರಾಶಿಯವರಾಗಿದ್ದರೆ, ನೀವೇನಾದರೂ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ, ನೆಗ್ಲೆಕ್ಟ್ ಮಾಡಿದರೆ, ಅವ್ರ ಕಡೆ ಫೋಕಸ್ ಮಾಡಿಲ್ಲ ಅಂದರೆ, ಎಸ್ಪೆಷಲಿ ನೀವೇನಾದರೂ ತುಲಾರಾಶಿಯವ್ರನ್ನ ಲವ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು. ಯಾಕೆ ಗೊತ್ತಾ, ಅವ್ರಿಗೆ ಡೇಟಿಂಗ್ ಮಾಡೋದಕ್ಕೆ ಆಪ್ಷನ್ಸು ಜಾಸ್ತಿ ಇರುತ್ತೆ. ಎಲ್ಲರೂ ಬೇಗ ಅಟ್ರಾಕ್ಟ್ ಮಾಡ್ತಾರೆ ತುಲಾರಾಶಿಯವರು. ಅವರು ನಿಮ್ಮ ಜೊತೆ ಫೈನಲ್ಲಾಗಿ ಕಮಿಟ್ ಆಗೋ ತನಕ ನೀವು ಅವ್ರಿಗೆ ಬರೀ ಆಪ್ಷನ್ ಅಷ್ಟೇ. ತುಲಾರಾಶಿಯವರು ಶಾಂತಿಯಿಂದ ಇರೋಕ್ಕೆ ಇಷ್ಟಪಡ್ತಾರೆ. ಒಂದು ಲೆವೆಲ್ ತನಕ ಸಹಿಸ್ಕೋತಾರೆ. ಬಟ್ ಲಿಮಿಟ್ ಕ್ರಾಸ್ ಆದರೆ ದಯೆ ತೋರಿಸಲ್ಲ. ನಿಮ್ಮನ್ನೇ ಇವರು ಕಸದ ಬುಟ್ಟಿ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚುಚ್ಚಿ ಮಾತಾಡ್ತಾರೆ. ಇವ್ರಿಗೆ ಎದುರಿಸೋಕ್ಕೆ ಆಗಲ್ಲ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೂ ಆಗಲ್ಲ. ಇವ್ರ ಮೆಚುರಿಟಿ ಲೆವೆಲ್ ಜಾಸ್ತಿ ಇರುತ್ತೆ. ನೀವೇನೇ ಎದುರಿಸಿದ್ರು, ನೀವೇನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇವರು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾರೆ. ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ಬಂದರೆ ಇವರು ಇವ್ರದೇ ಲೋಕದಲ್ಲಿ ತೇಲಾಡೋಕ್ಕೆ ಶುರು ಮಾಡ್ತಾರೆ. ಗಾಳೀಲಿ ಬಲೂನ್ ಹಾರಾಡುತ್ತಲ್ಲ, ಆ ಥರ ಫೀಲಿಂಗ್ಸ್ ಜಾಸ್ತಿ ಇವ್ರಿಗೆ. ಐಷಾರಾಮಿ ಜೀವನನೇ ಬೇಕು. ಮಿಡಲ್ ಕ್ಲಾಸ್ ಲೈಫು ಲೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇವ್ರಿಗೆ. ಎಲ್ಲ ಲಕ್ಸುರಿ ಥಿಂಗ್ಸೇ ಬೇಕು. ದೊಡ್ಡ ಐಷಾರಾಮಿ ಹೋಟೆಲ್ಗೆ ಹೋಗಿ ತಿನ್ನಬೇಕು, ಒಳ್ಳೆ ಹೋಟೆಲಲ್ಲೇ ಸ್ಟೇ ಆಗಬೇಕು. ಬಟ್ಟೆ, ಶೂ, ಚಪ್ಪಲಿ,
ವಾಚು ಈ ಥರ ಲಕ್ಸುರಿ ಐಟಮ್ಸ್ಗೆ ಖರ್ಚು ಮಾಡ್ತಾರೆ. ಎಂಜಾಯ್ ಮಾಡಬೇಕು, ಪಾರ್ಟಿ ಮಾಡಬೇಕು, ಈ ಥರ ವಿಷಯಗಳಿಗೆ ವಿಪರೀತ ಖರ್ಚು ಮಾಡ್ತಾರೆ. ಇವ್ರ ಕೈಲಿ ದುಡ್ಡು ನಿಲ್ಲಲ್ಲ, ಹಾಗೆ ಇವ್ರ ಆಸೆಗೆ ಕೂಡ ಮಿತಿ ಇರಲ್ಲ. ಮುಗಿದೇ ಇರೋ ಆಸೆಗಳು ಇವ್ರದ್ದು. ದುಡ್ಡು ಖಾಲಿ ಆಯಿತು ಅಂದರೆ, ಅಕೌಂಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆಗಿದೆ ಅಂದರೆ ಇವ್ರ ತಲೆನೇ ಓಡಲ್ಲ. ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಫೀಲ್ ಆಗ್ತಾರೆ, ಬೇಜಾರಾಗ್ಬಿಡ್ತಾರೆ. ಇವ್ರ ಜಾತಕದಲ್ಲಿ ಶುಕ್ರ ಏನಾದರೂ ಚೆನ್ನಾಗಿದ್ದರೆ ಇವ್ರ ಜೀವನ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಕಷ್ಟ. ಒಟ್ಟಾರೆಯಾಗಿ ತುಲಾರಾಶಿಯವ್ರ ಬಗ್ಗೆ ಹೇಳಬೇಕು ಅಂದರೆ ನ್ಯಾಯದ ಪರವಾಗಿರ್ತಾರೆ. ಬ್ಯೂಟಿ, ಲವ್ವು, ಲಕ್ಸುರಿ, ಕಂಫರ್ಟು ಈ ಕಡೆ ಫೋಕಸ್ ಮಾಡ್ತಾರೆ. ಇವ್ರನ್ನ ಇಗ್ನೋರ್ ಮಾಡಿದ್ರೆ ಇವರು ಕೂಡ ಕಸದ ಬುಟ್ಟಿ ಥರ ಟ್ರೀಟ್ ಮಾಡ್ತಾರೆ. ಪ್ರೀತಿ ಮಾಡೋದು ಗೊತ್ತು, ದ್ವೇಷ ಮಾಡೋದು ಗೊತ್ತು ಇವ್ರಿಗೆ. ಕೊನೆಯದಾಗಿ ಒಂದು ಮಾತು ಹೇಳಬೇಕು ನಿಮಗೆ ತುಲಾರಾಶಿಯವ್ರಿಗೆ, ನೀವು ನಿದ್ರೆ ಮಾಡೋ ರೀತಿ ಚೆನ್ನಾಗಿರಲ್ಲ, ಒಂದು ಡಿಸಿಪ್ಲಿನ್ ಇರಲ್ಲ. ಒಂದಿನ ರಾತ್ರಿ ನಿದ್ದೆ ಮಾಡ್ತೀರಾ, ಇನ್ನೊಂದು ದಿವಸ ಹಗಲೊತ್ತಲ್ಲಿ ನಿದ್ದೆ ಮಾಡ್ತೀರಾ. ಈ ರೀತಿ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು. ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ ಅಂದರೆ, ಅದ್ರ ಜೊತೆ ಚಂದ್ರ ಮತ್ತು ಗುರುನೂ ಚೆನ್ನಾಗಿಲ್ಲ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.